Hi everyone. Hello. Welcome back to our our YouTube channel. ಇವತ್ತು ನಾವು ನಮ್ಮ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಅವರ್ ಲೈಫ್ ನಾವಿಬ್ರು ಮೀಟ್ ಆಗಿದ್ವಿ ಹಿಂಗೆ ಅಂತ ಹೇಳಕ್ಕೆ ಅಂತ ನಮ್ಮ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಂತಾರದನ್ನ ಲವ್ ಸ್ಟೋರಿನೇ ಇಲ್ಲ ಮ್ಯಾರೇಜ್ ಸ್ಟೋರಿನೇ ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ ಏನಾದ್ರು ಅನ್ಕೋಬೋದು. ಏನೋ ಅನ್ಕೊಳ್ಬೋದು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್. Yes. ಅರೇಂಜ್ ಆಗಿದ ಮೇಲೆ ಲವ್ ಆಗಿದ್ದು ನಮ್ಮದು. ಸೊ ಅದನ್ನೆಲ್ಲ ನಾವು ಯಾವ ಥರ ಮೀಟ್ ಮಾಡಿದ್ವಿ, ನಮ್ಮ ಮದುವೆ ಯಾವ ಥರ ಸೆಟ್ ಆಯಿತು, ಫಸ್ಟ್ ಟೈಮ್ ಯಾವ ಥರ ಇದು ಮಾಡಿದ್ವಿ, ಲೈಕ್ ಮಾತಾಡಿದ್ವಿ, ಅದೆಲ್ಲ ಇವಾಗ ಶೇರ್ ಮಾಡ್ಕೊಳ್ಳೋಣ ರಿವೀಲ್ ಅನ್ಕೊಂಡಿದ್ವಿ. ಮಾಡೋಣ, ನಿಮ್ಗೆ ಹೇಳೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲಾಸ್ಟ್ವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಲೈಫ್ ಸ್ಟೋರಿ ನಿಮ್ಮ ಜೊತೆ. ಒನ್ಸ್ ಅಪಾನ್ ಎ ಟೈಮ್ ಬ್ಯಾಕ್ ಇನ್ 2024. 24 ಹಾಂ, ವಾ ಸಾರಿ ನಾನು ಇವಾಗ 26 2 ಇಯರ್ಸ್ ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋದ್ರ ಅದ್ರ ಅರ್ಥ, ಅದು ನನ್ನ ರಿಯಾಕ್ಷನ್ ಅರ್ಥ ಅದು. ಕಾನ್ ಬಿಲೀವ್ ಆ್ಯಕ್ಚುಲಿ 2 years ಆಗೋಯ್ತಿದೆ ರೀಸೆಂಟ್ಲಿ ಏಪ್ರಿಲ್ಗೆ 2024 ಏಪ್ರಿಲಲ್ಲಿ ನಾವಿಬ್ರು ಫಸ್ಟ್ ಟೈಮ್ ಒಬ್ರನ್ನೊಬ್ರು ನೋಡಿದ್ದು. ಅಂದ್ರೆ ಲೈಕ್ ನಾಟ್ ಲೈಕ್ ಇನ್ ಪರ್ಸನ್, ಓವರ್ ಎ ಫೋನ್ ಕಾಲ್, ವಿಡಿಯೋ ಕಾಲ್ ಅಷ್ಟೇ. ನಾನು ಇಲ್ಲಿದ್ದೆ, ಇವಳು ಹಿಂದಲ್ಲಿದ್ಲು. ಇನ್ನೊಂದು ವಿಷಯ ಏನಂತಂದ್ರೆ, ನಾವು ನಮ್ಮ ಎಂಗೇಜ್ಮೆಂಟ್ ತನಕನೂ ಇಬ್ರು ಒಬ್ರನ್ನೊಬ್ರು ನೋಡೇ ಇಲ್ಲ ಫೇಸ್ ಟು ಫೇಸ್. ಲೈಕ್ ಇನ್ ಪರ್ಸನ್ ಮೀಟ್ ಆಗೇ ಇಲ್ಲ, ಜಸ್ಟ್ ಫೋನ್ ಕಾಲು ಆ ಥರ ಇದ್ವಿ. ನಾನು ಫಸ್ಟು ಇವಳನ್ನ ಮೀಟ್ ಮಾಡಿದ್ದು ಅನ್ಕೊಂಡ್ರೆ ಏಪ್ರಿಲ್ 23rd. ಅಂದ್ರೆ ಲೈಕ್ ಡೇಟ್ ಎಲ್ಲ ನಂಗೆ ನೆನಪಿಲ್ಲ, ನನಗೆ ನೆನಪಿದೆ, ಅದೆಲ್ಲ ಮರೆಯೋಕ್ಕಾಗುತ್ತೆ. ಸೊ ನನಗೆ ನಮ್ಮ ಮನೇಲಿ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಫಸ್ಟು ನಮ್ಮಮ್ಮ ಇವಳನ್ನ ಹೋಗಿ ನೋಡ್ಕೊಂಡು ಬಂದರು. ಫಸ್ಟ್ ಟೈಮೇ ಫಿದಾ. ಆ್ಯಂಡ್ ಅದು ಏನಂತಂದರೆ, ನೋಡಬೇಕು ಅಂತೇನು ಅವ್ರು ಹುಡುಗಿನ ಹುಡುಕ್ತಿದ್ರು, ಬಟ್ ನನ್ನೇ ನೋಡಬೇಕು ಅಂತೇನು ಬಂದಿರಲಿಲ್ಲ ಅವರು. ಏನಂತಾರೆ, ಡೆಸ್ಟಿನಿಯಲ್ಲಿತ್ತು ಅನಿಸುತ್ತೆ. ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಕ್ ಹೋಗೋ ಒಂದು ಪ್ಲೇಸ್ಗೆ ಹೋಗಿದ್ದು. ಅಲ್ಲಿ ಇವಳನ್ನ ನೋಡಿದ್ರು, ಇಷ್ಟ ಆಗಲ್ಲ. ನನಗೆ ಫೋಟೋ ಕಳಿಸಿದ್ದು, ಈ ಥರ ಒಂದು ಹುಡುಗಿ ನೋಡಿದ್ದೀನಿ ಅಂತ. ನಾನು ಹುಡುಗಿ ಚೆನ್ನಾಗವಳೆ, ವೈ ನಾಟ್. ನಾನು ಹೇಳಿದೆ ಇಲ್ಲ, ನಾನು ಮಾತಾಡಬೇಕು ಅಂತ. ಸೊ ಮೇ ಬಿ ಇವಳಿಗೂ ಅದೇ ಥರ ಇತ್ತು ಅನಿಸುತ್ತೆ. ನಿನಗೆ ಹೆಂಗಿತ್ತು ಫಸ್ಟ್ ಎಕ್ಸ್ಪ್ರೆಷನ್ ನನ್ನ ಫೋಟೋ ನೋಡಿದಾಗ? ಫಸ್ಟ್ ಆ್ಯಕ್ಚುಲಿ ನನಗೆ ಫೋಟೋ ತೋರಿಸಿದ್ರು ನಿಂದು. ನಿನ್ನ ಫೋಟೋ ನೋಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿದೆ. ನನಗೆ ಬೇಡ ಈ ಹುಡುಗ, ನಂಗೆ ಇಷ್ಟ ಇಲ್ಲ ಅಂತ. ಅಂದರೆ ಫಸ್ಟ್ ಎಲ್ಲರೂ ಲುಕ್ ನೋಡ್ತಾರಲ್ಲ, ಸೊ ಹಾಗೆ ಇನ್ನೇನು ನನ್ನ ನಿನ್ನ ಬಗ್ಗೆ ಏನೂ ಗೊತ್ತಿರಲಿಲ್ವಲ್ಲ. ಸೊ ಐ ರಿಜೆಕ್ಟೆಡ್, ನನಗೆ ಬೇಡಪ್ಪ ಅಂತ. ಸೊ ರಿಜೆಕ್ಟ್ ಮಾಡಿಬಿಟ್ಟೆ, ಅದೇ ನನ್ನ ಫಸ್ಟ್ ರಿಯಾಕ್ಷನ್. ಏನಿಲ್ಲ. ಸೊ ಹಿಂಗೆ ಲೈಕ್ ಮನೇಲಿ ಇಬ್ರದ್ದು ಫೋಟೋ ತೋರಿಸಾದ್ಮೇಲೆ ಸೊ ಇಬ್ರಿಗೂ ಒಂದ್ಸತಿ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕು ಅಂತ ಇದು ಮಾಡಿದ್ವಿ. ಸೊ ಆ್ಯಂಡ್ ಸೇಮ್ ಡೇನೇ ನಮ್ಮ ಮನೆಯವರೆಲ್ಲ ಹೋಗಿ ಇವ್ರ ಮನೇನ ನೋಡ್ಕೊಂಡು ಬಂದು, ಇವನ ಜೊತೆನೂ ಮಾತಾಡ್ಕೊಂಡು ಬಂದು ನನಗೆ ಹೇಳಿದ್ರು ಒಂದ್ಸತಿ ವಿಡಿಯೋ ಕಾಲ್ ಮಾಡಿ ಮಾತಾಡು, ಹಂಗೆ ಅವರೇ ಮಾಡಿ ಕೊಟ್ಬಿಟ್ರು. ಅದು ಎಪಿಕ್. ಆ್ಯಕ್ಚುಲಿ ನಾವು ಫಸ್ಟ್ ವಿಡಿಯೋ ಕಾಲ್ ಮಾತಾಡಿದ್ದು ಮಾತ್ರ ಎಪಿಕ್. ಇವಳು ಮಾತ್ರ ನನ್ನ ಮುಖನೇ ನೋಡ್ತಿಲ್ಲ. ನಾನು ಹುಡುಗಿ ಇಷ್ಟ ಅಲ್ವೇನೋ ಮುಗೀತು. ಸೊ ಫುಲ್ ಸ್ಟಾಪು. ಸುಮ್ಮನೆ ಲೈಕ್ ಆ ಥರ ರಿಯಾಕ್ಷನ್ ಬಂದಮೇಲೆ ಮುಂದೆ ಕಂಟಿನ್ಯೂ ಮಾಡೋದು ವೇಸ್ಟು. ಸೊ ಓಕೆ ಬಿಡಿ, ಮುಗೀತು ಅಂತಾನೆ ಲೈಕ್ ಅವತ್ತು ಕಾಲ್ ಎಂಡ್ ಆದಾಗಲೂ ನಾನು ಮೆಂಟಲಿ ಡಿಸೈಡ್ ಆಗಿದ್ದೆ, ಬಿಡು ಲೈಕ್ ಈ ಹುಡುಗಿ ಈ ಹುಡುಗಿಗೆ ಇಷ್ಟ ಅಲ್ಲ ಅನ್ಸುತ್ತೆ, ಸುಮ್ಮನೆ ಯಾಕೆ ಫೋರ್ಸ್ ಮಾಡೋದು, ಇಲ್ಲ ಮನೆಗೆ ಆ ಥರ ಹೇಳೋದು ಬೇಡ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಲೈಕ್ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಸೊ ಅಲ್ಲಿಗೆ ಡೇ ಎಂಡ್ ಆಗಿತ್ತು. ಲೈಕ್ ದಟ್ ವಾಸ್ ದ ಫಸ್ಟ್ ಟೈಮ್ ಇಬ್ಬರು ವಿಡಿಯೋ ಕಾಲಲ್ಲಿ ಒಬ್ರು ಮುಖ ನೋಡಿದ್ದು. ಹೌದು, ಅದೇ ಫಸ್ಟ್ ಟೈಮು. ಅದಾದಮೇಲೆ ನಾನು ನನಗೆ ಆ್ಯಕ್ಚುಲಿ ಮದುವೆ ಅಷ್ಟು ಬೇಗ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಮದುವೆನ ಕ್ಯಾನ್ಸಲ್ ಮಾಡ್ಸೋಣ ಅಂತ ಆ ಇಂಟೆನ್ಷನಲ್ಲಿ ಇವ್ನ ನಂಬರ್ ಇಸ್ಕೊಂಡು ಮಾತಾಡ್ತೀನಿ, ನಾನು ಹುಡುಗನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಇವ್ನ ನಂಬರ್ ಇಸ್ಕೊಂಡು ಟೆಕ್ಸ್ಟ್ ಮಾಡಿದೆ ಇವನಿಗೆ. ಇವನು ಫುಲ್ ಬಿಲ್ಡಪ್ ತಗೋತಿದ್ದೆ. ಬಾಯ್ ದ ವೇ ನನ್ನ ಫಸ್ಟ್ ಟೆಕ್ಸ್ಟ್ ಇನ್ನೂ ನೆನಪಿದೆ. ಆ್ಯಕ್ಚುಲಿ ನನಗೆ ನಾನು ಆ ಥರ ಬ್ಯುಸಿ ಇದ್ದೀನಿ ಅಂತ ಹೇಳಿಲ್ಲ. ನೀನು ಹಾಯ್ ದಿಸ್ ಇಸ್ ಚಂದ್ರನ ಅಂತ ಕಳಿಸ್ದಾಗನೇ ಹೇ ಲೈಕ್ ಹೌ ಆರ್ ಯು ಅಂತ ನಾನು ರಿಪ್ಲೈ ಮಾಡಿದ್ದೀನಿ. ಆಯ್ತು, ಆಟಿಟ್ಯೂಡ್ ಅಷ್ಟಲ್ಲಿ ಹೇಳಕ್ ಹೋಗ್ಬೇಡ. ಆ್ಯಕ್ಚುಲಿ ಆಟಿಟ್ಯೂಡ್ ಇತ್ತು ನಿನಗೆ. ಬೇಕಾದ್ರೆ ಇವಾಗಲೂ ಟೆಕ್ಸ್ಟ್ ಇವಾಗಲೂ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನಾನು. ನನಗೆ ಆಫೀಸ್ಗೆ ಹೋಗಿ 1 hour ಆದಮೇಲೆ ರಿಪ್ಲೈ ಮಾಡ್ತಾ ಹೇ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನಾನು ಅವಾಗ ಜಸ್ಟ್ ನಾರ್ಮಲ್ ಇವಾಗ ಫೋನ್ ಎತ್ತಿದ್ದು, ಫೋನ್ ಟೆಕ್ಸ್ಟ್ ಮಾಡಿದ ತಕ್ಷಣ ಹೇಳೋಕ್ಕಾಗಲ್ಲ, ನಂಗೆ ಮದುವೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ನಾನು ಹಂಗೆ ಮಾತಾಡ್ತಾ ಇದ್ದೆ. ಆಲ್ ಆಫ್ ಎ ಸಡನ್ನು ನಾನು ಕಾಲ್ ಮಾಡ್ತೀನಿ ಆಮೇಲೆ ಅಂತ. ಮತ್ತೆ ನಾನು ಜಿಮ್ಮಲ್ಲಿದ್ದೆ ಆ್ಯಕ್ಚುಲಿ, ಅವಾಗ ವರ್ಕೌಟ್ ಮಾಡ್ತಾಯಿದ್ದೆ. ಸೊ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನೀನು ಕೇಳಿದೆ ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ಲ. ಸೊ ಅದು
ಬಿಡಿ ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಅವಾಗ ಆಮೇಲೆ ಕಾಲ್ ಮಾಡ್ತೀನಿ, ಇವ್ನು ಯಾಕೆ ಕಾಲೆಲ್ಲ ಮಾಡ್ತೀನಿ ಅಂತಿದ್ದಾನೆ ಅಂತ ಅಂದ್ಕೊಂಡು ಓಕೆ ಆಯಿತು ಅಂತ ಹೇಳಿ ಕಾಲಲ್ಲೇ ಬೆಟರ್ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಅವನು ಕರೆಕ್ಟಾಗಿ ಆ ಟೈಮ್ಗೆ ಫುಲ್ಲು ಈ ಥರ ಟೈಮ್ ಸೆನ್ಸ್ ಮೇಂಟೈನ್ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಕಾಲ್ ಮಾಡ್ದೆ. ಮಾಡಿ ಫುಲ್ ನನಗೆ ಇಂಟರ್ವ್ಯೂ ತಗೋತಿದ್ದೀನೇನೋ ನಾನು ಅನ್ನೋ ಥರ ಫೀಲ್ ಮಾಡಿಸ್ದೆ. ಇಂಗ್ಲೀಷಲ್ಲಿ ಆಲ್ಮೋಸ್ಟು ಒಂದು 20 ಮಿನಿಟ್ಸ್ ಮಾತಾಡಿದ್ದಾನೆ. ಅಷ್ಟು 20 ಮಿನಿಟ್ಸ್ ಫುಲ್ಲು ಇಂಗ್ಲೀಷಲ್ಲೇ ಒಟ 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 ಅಂತಿದ್ದು. ನಾನು ಸೈಲೆಂಟ್ ಆಗಿಬಿಟ್ಟು, ಕನ್ನಡ ಬರಲ್ವಾ ನಿಮಗೆ? ದಟ್ ವಾಸ್ ಕ್ರೇಜಿ. ಚೆನ್ನಾಗಿತ್ತು ನನಗದು. ಆಮೇಲೆ ಸ್ಟಾರ್ಟ್ ಆಗಿದ್ದು ಕನ್ನಡದಲ್ಲಿ ಮಾತಾಡೋಕೆ. ಆಮೇಲೆ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸ್ವಲ್ಪ ಲೂಪ್ ಹೋಲ್ಸ್ ಎಲ್ಲ ಹೇಳ್ದೆ, ಅದನ್ನೆಲ್ಲ ಹಾಕೊಟ್ಬಿಟ್ಟೆ ಮನೇಲಿ ನಾನು. ಅದು ವಿತಿನ್ ಮಿನಿಟ್, ಲೈಕ್ ವಿತಿನ್ 30 ಮಿನಿಟ್ಸ್ ಆಕ್ಚುಲಿ. ಸ್ವಲ್ಪ ಏನೊಂದು ವಿಷಯಗಳು ಹೇಳ್ದೆ, ಅದನ್ನೆಲ್ಲ ಮನೇಲಿ ಹಾಕೊಂಡು ಕೊಟ್ಟೆ. ಇಮ್ಮಿಡಿಯೇಟ್ ಆಗಿ ಮನೇಲಿ ಫೋನ್ ಬಂದು ಒಂದು ಕ್ಲಾಸ್ ನಡೀತು. ಹೆಂಗಾಗಿತ್ತಂದ್ರೆ ನನಗೆ ಅವ್ನು ಹೇಳಿದ ತಕ್ಷಣ ರೋಗಿ ಬಯಸಿದ್ದು ಅಲು ಅನ್ನ, ವೈದ್ಯ ಹೇಳಿದ್ದು ಅಲು ಅನ್ನ ಅಂದ್ಕೊಂಡು ಟಕ್ಕಂತ ಹೇಳ್ದೆ. ನಾನು ನಮ್ಮನೇಲಿ ಹೇಳಿ ಫೋನ್ ಕಟ್ ಮಾಡೋ ಅಷ್ಟರಲ್ಲಿ ಇಮಿಡಿಯೇಟಾಗಿ ಫುಲ್ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಟ್ಟಿದೆ ಇದು. ಆ್ಯಂಡ್ ಇವ್ರು ಊರ ತನಕ ಹೋಗ್ಬಿಟ್ಟು ಅವೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗೆ ನಮ್ಮಿಬ್ರು ಒಂದ್ಸತಿ ಹೇಳಿದೆ ನನ್ನ ಬಗ್ಗೆ, ನಾನು ಹೆಂಗಿದ್ದೀನಿ ಇಲ್ಲಿ, ನಂದು ಲೈಫ್ ಸ್ಟೈಲ್ ಯಾವ ಥರ ಇದೆ ಅದೆಲ್ಲ ಶೇರ್ ಮಾಡ್ಕೊಂಡೆ. ಹೌದು, ಅವಳದು ಅವಳ ಲೈಫ್ ಸ್ಟೈಲ್ ಯಾವ ಥರ ಇದೆ, ಅವಳ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಅದೆಲ್ಲ ಶೇರ್ ಮಾಡ್ಕೊಂಡು. ಸೊ ಇವೆಂಚುಲಿ ಹಂಗೆ ಫುಲ್ಲು ಒಬ್ರಿಗೊಬ್ರು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವನಿಗಂತೂ ನಾನು ಫುಲ್ ಇಷ್ಟ ಆಗ್ಬಿಟ್ಟೆ. ನಾನೇ ಬಿಡ್ತೀನಿ ಅಂದರೂ ಅಣ್ಣ ಬಿಟ್ಕೊಡ್ತಿರ್ಲಿಲ್ಲ. ಅದು ಫೋನ್ ಕಾಲ್, ವೀಡಿಯೋ ಕಾಲ್, ಲೈಕ್ ಆಲ್ಮೋಸ್ಟ್ ಲೈಕ್ ಮಂತ್ ಬರೀ ಏನೊಂದು 3-4 hours ಕಾಲ್ಸ್ ಎಲ್ಲ ಇರ್ತಿದ್ವಿ ಆ್ಯಕ್ಚುಲಿ ಆಲ್ಮೋಸ್ಟ್. ಅದು ಹೆಂಗೆ ಹೋಯ್ತು ಅಂದರೆ ಎಷ್ಟು 20 ಮಿನಿಟ್ಸು 30 ಮಿನಿಟ್ಸಿಂದ 1 hour 2 hour ಸಮ್ಟೈಮ್ಸ್ ಲೈಕ್ 6 hours. ಇವಾಗ ನಾವಿಬ್ರು ಮಾತಾಡ್ತಿದೀವಿ ಅಂತಂದ್ರೆ ನಮ್ಮ ಮನೆಯವರೆಲ್ಲ ಬಂದು ಫುಲ್ ಸುತ್ತ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು, ಅವ್ರು ಮಾತಾಡೋದು. ನಮ್ಮನೆಯವರೇ ಕಣ, ನಿಮ್ಮ ಮನೆಯವ್ರು ಎಲ್ಲಿರ್ತಾರೆ, ನೀನು ಇಲ್ಲಿದ್ದೆಲ್ಲ ಬಂದು ಕೇಳಿಸ್ಕೊಳ್ಳೋದು, ಅವ್ರು ಮಾತಾಡೋ, ಅವ್ರಿಗೆ ಖುಷಿ ಜಾಸ್ತಿ. ದೇವ್ರೆ, ಚೆನ್ನಾಗಿತ್ತು. ಅದೊಂಥರ ಆ ಫೇಸ್ ಸಖತ್ತಾಗಿತ್ತು. ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಅದಾದಮೇಲೆ ಪ್ರಪೋಸ್ ಮಾಡಿದ್ದೀವಿ. ನನಗೆ ಹೆಂಗಾಗಿತ್ತು ಅಂತಂದರೆ ಲೈಕ್ ಇಬ್ಬರು ಮಧ್ಯಾಹ್ನ ಏನು ವಿತೌಟ್ ಎನಿ ಫಿಲ್ಟರ್, ಅಲ್ಲಿ ನಾವು ಹುಟ್ಟದಾಗಿಂದ ಅವತ್ತಿನ ದಿನ ತನಕ ಏನಾಯಿತು ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಂತೀನಿ ನಾನಂತೂ. ಅದೇ ನನಗೆ ಇಷ್ಟ ಆಗಿದೆ ಆ್ಯಕ್ಚುಲಿ. ಯಾವುದು ಲೈಕ್ ಹೈಡ್ ಮಾಡ್ಕೊಳ್ದೆ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡು, ಅದು ನನಗೆ ತುಂಬ ಲೈಕ್ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ನನ್ನಂತೂ ಲೈಕ್ ನಾನೇನು ಸೀಕ್ರೆಟ್ ಕೂಡ ನಾನೇನು ಇಟ್ಕೊಳಕ್ಕೆ ಹೋಗಲಿಲ್ಲ, ನಾನೆಲ್ಲ ಶೇರ್ ಮಾಡ್ಕೊಂಡೆ. ಸೊ ಅದಿಬ್ರಿಗೂ ಒಬ್ರಿಗೊಬ್ರಿಗೆ ಇಷ್ಟ ಆಯಿತು. ನನಗೆ ಮಾತಾಡ್ತಾ ಲವ್ ಆಗೋಯ್ತು. ಸೊ ಒಂದಿನ ಹಂಗೆ ಪ್ರಪೋಸ್ ಮಾಡಿದೆ, ಬಟ್ ಇಮ್ಮಿಡಿಯೇಟಾಗಿ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಆ ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಹೇಳಿದ ತಕ್ಷಣ ಒಗ್ಗೋಡಕ್ಕೆ ಇವನೇನು ತ್ಲಿಪುಲಾಸ್ ಒಂದಲ್ಲ ತ್ಲಿಪುಲಾಸ್ ಒಂದಲ್ಲ ಟೈಮ್ ತಗೊಂತೀವಪ್ಪ. ಅದಾದಮೇಲೆ ನೆಕ್ಸ್ಟು ನಮ್ಮದು ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಸೊ ಆಮೇಲೆ ಹಂಗೆ ಎಲ್ಲ ಒಬ್ರಿಗೊಬ್ರಿಗೆ ಇಷ್ಟ ಆದಮೇಲೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಂಡ್ವಿ. ಎಂಗೇಜ್ಮೆಂಟ್ ಒಂದು ನಿಮಿಷ ಇದಂತೂ ಹೇಳ್ಬೇಕು, ನಮ್ಮ ಎಂಗೇಜ್ಮೆಂಟ್ ಆಗಿದ್ದೆ ಫುಲ್ಲು ಕ್ರೇಜಿ ಆಗೈತೆ. ನಮ್ಮ ಎಂಗೇಜ್ಮೆಂಟು ಕ್ರೇಜಿ ಅನ್ನೋದಕ್ಕಿಂತ ಹಿಂಗೆ ಹೇಳೋದನ್ನ ಎಂಗೇಜ್ಮೆಂಟ್ ಎಕ್ಸಾಕ್ಟ್ಲಿ ಸೆಟಪ್. ಈಗ ರಿಂಗ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಅದೆಲ್ಲ ಹೆಂಗಾಯ್ತು ನಾನು ಇವಳು ನೋಡೇ ಇರಲಿಲ್ಲ ಆ್ಯಕ್ಚುಲಿ. ನಾವಿಬ್ರು ನೋಡಿರಲಿಲ್ಲ. ಆ್ಯಂಡ್ ವಿ ಆರ್ ಲೈಕ್ ಜಸ್ಟ್ ಟಾಕಿಂಗ್, ಇಬ್ರು ಸುಮ್ಮನೆ ಮಾತಾಡ್ತಾ ಇದ್ವಿ. ಹಂಗಿರ್ಬೇಕು ಅಂದ್ರೆ ಪ್ಲಾನ್ ಮಾಡ್ಕೊಳ್ತಿದ್ವಿ. ಓಕೆ, ಈಗ ರಿಂಗೋದು ಯಾವ ಥರ ಇರಬೇಕು ಅಂತ ಲೈಕ್ ನೋಡಿ, ನಮ್ಗೆ ಈ ಥರ ಕಪಲ್ಸ್ ರಿಂಗ್ ತುಂಬ ಆಸೆ ಇತ್ತು. ಸೊ ಅದನ್ನು ಹೋಗ್ಬಿಟ್ಟು ಹಂಗೆ ವಿತ್ ನೇಮ್ ಬರೆಯೋ ಥರ ಆಲ್ರೆಡಿ ಆರ್ಡರ್ನು ಕೊಟ್ಬಿಟ್ಟಿದ್ವಿ. ಇಲ್ಲ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಹೇಳ್ಬೇಕು ನಾನು, ನಮ್ದು ಎಂಗೇಜ್ಮೆಂಟ್ ಹೆಂಗಾಯ್ತು ಅಂತ, ಅಂದರೆ ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಹೆಂಗೆ ಆರ್ಡರ್ ಮಾಡಿದ್ದು ಅಂತ. ಸುಮ್ಮನೆ ಕುತ್ಕೊಂಡಿದ್ವಿ, ಸುಮ್ಮನೆ ಕಾಲಲ್ಲಿ ಮಾತಾಡ್ತಾ ಇದ್ವಿ. ಆಲ್ ಆಫ್ ಅ ಸಡನ್ ಚಿನ್ನದ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಪ್ಪ ಎಲ್ಲಿದ್ರೆ ಗೊತ್ತಿಲ್ಲ, ಸಡನ್ನಾಗಿ ಬಂದ್ಬಿಟ್ಟು ಬಾಮ್ಮ ಹೋಗಿ ರಿಂಗ್ ಹಾಕ್ಬಿಟ್ಟು ಬಂದ್ಬಿಡೋಣ. ನಾನು ಯಾವ ರಿಂಗ್ ಅಂದರೆ ಚಿನ್ನದ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ, ಸುಮ್ಮನೆ ಬಂದ್ಮೇಲೆ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾವು ಅಪ್ಪನಿಗೆ ಅವ್ನು ಬಂದ್ಮೇಲೆ ನೋಡ್ತೀನಿ ಹೇಳ್ತೀನಿ ಅಂತಿದ್ದವರು. ಆಲ್ ಆಫ್ ಅ ಸಡನ್ನು ಎಂಗೇಜ್ಮೆಂಟ್ ರಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು ನಾವು ಅಪ್ಪ. ಅದಾದಮೇಲೆ ಅದೇ ವೀಕೆಂಡ್ ಸಂಡೇ ಹೋಗಿ ರಿಂಗ್ ಮಾಡೋಕ್ಕೆ ಹಾಕಿ, ಇವನು ಹಾಗೇ ನಾನು ಹೇಳಿದೆ ಇವನಿಗೆ ರಿಂಗ್ ಮಾಡ್ಸೋಕ್ಕೆ ಹೋಗ್ತಿದ್ದಾರೆ ಅಂತ. ಸೊ ಹಿ ಸೈಡ್
ಓಕೆ ನಮ್ಮದು ಒಟ್ಟಿಗೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಅಂದ್ರೆ ಲೈಕ್ ಕಪಲ್ ರಿಂಗ್ಸ್ ಇತ್ತಲ್ವಾ, ಸೊ ಒಂದೇ ಡಿಸೈನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಿನ್ಸ್ ವಿ ಪ್ಲ್ಯಾನ್ಡ್ ಇಟ್ ಬಿಫೋರ್, ನಮಗೆ ಪ್ಲ್ಯಾನ್ ಇತ್ತು ಕಪಲ್ ರಿಂಗ್ ಮಾಡಬೇಕು ಅಂತೆಲ್ಲ. ಸೊ ಅದಕ್ಕೆ ಒಟ್ಟಿಗೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ರಿಂಗು ಹಾಕ್ಬಿಟ್ವಿ. ನಾನು ಇನ್ನೂ ಇಂಡಿಯಾಗೆ ಬಂದಿರಲಿಲ್ಲ. ನಾನು ಆಲ್ಮೋಸ್ಟ್ ಲೈಕ್ ಆಗಸ್ಟಲ್ಲಿ ನಾನು ಇಂಡಿಯಾಗೆ ಹೋಗಿದ್ದು. ನಾವು ಮೋಸ್ಟ್ಲಿ 6 months ಮಾತಾಡಿದ್ವಿ ಹಾಗೆ, 6 ಅಲ್ಲ, ಒಂದು 4 months, 4 ತಿಂಗಳು ಹಂಗೆ ಫೋನಲ್ಲಿ ಮಾತಾಡಿದ್ವಿ. ಮಾತಾಡಿದ್ವಿ ಅನ್ನೋದಕ್ಕಿಂತ ಬೇಜಾರು ಮಾತಾಡಿದ್ವಿ ಬಿಡು. 4 ತಿಂಗಳು ಪೂರ್ತಿ. ಅಂದರೆ ಇವಾಗ ಮೋಸ್ಟ್ಲಿ ಒಂದು ಮದುವೆ ಆಗಬೇಕಾಗಿರೋ ಹುಡುಗ ಹುಡುಗಿ ಡೈರೆಕ್ಟಾಗಿ ಬಿಟ್ರೇನು ಅಷ್ಟು ಮಾತಾಡಿ ಅರ್ಥ ಮಾಡ್ಕೊತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾವು ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡಿದ್ವಿ ಒಬ್ರನ್ನೊಬ್ರು. ಆ ಟೈಮ್ಗೆಲ್ಲ ನ್ಯೂ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ಒಬ್ರು ಒಂದು ವಿಷಯ ಒಬ್ರನ್ನ ಹೆಂಗೆ ಹೇಳಬೇಕು, ಹೆಂಗೆ ಕನ್ವೆ ಮಾಡಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ಒಬ್ರನ್ನೊಬ್ರು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ. ಸೊ ಅದೆಲ್ಲ ಆದಮೇಲೆ ನಾನು ಇಂಡಿಯಾಗೆ ಹೋದೆ. ಫಸ್ಟ್ ಟೈಮ್ ನನ್ನ ಬೇಬಿನ ನೋಡಿದ್ದು ಓಡಿ. ನಿಜ ಗೊತ್ತಾ ನನಗೆ ಹೆಂಗಾಯ್ತಾನೆ, ಇವನು ಇಂಡಿಯಾಗೆ ಬಂದ, ಇಂಡಿಯಾಗೆ ಕೇಳ್ತಾ ಇದ್ದ ಏರ್ಪೋರ್ಟಿಗೆ ಬಾ, ಏರ್ಪೋರ್ಟಿಗೆ ಬಾ, ಏರ್ಪೋರ್ಟಿಗೆ ಬಾ. ನಾನು ಬರ್ತೀನಿ 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 ಅಂತ ಕಾಗೆ ಹಾರಿಸ್ದೆ. ಸೊ ಅದೇನಾಯಿತು ಅಂದರೆ ನಾನು ಬರೋ ಒಂದು 1 or 2 days ತುಂಬ ಹುಷಾರಿಲ್ಲದೆ ಅವಳಿಗೆ, ತುಂಬ ವೀಕ್ ಆಗ್ಬಿಟ್ಟಿದ್ಲು ಆ್ಯಕ್ಚುಲಿ. ಆವಾಗ ಅದಕ್ಕೋಸ್ಕರ ಏರ್ಪೋರ್ಟ್ಗೂ ಬರೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ನಾನೇ ಡೈರೆಕ್ಟಾಗಿ ಏರ್ಪೋರ್ಟಿಂದ ಅವ್ರ ಮನೆಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಹೋಗಿದ್ದೆ. ಸರ್ಪ್ರೈಸ್ ಅಂತ ಏನಿಲ್ಲ, ಸರಿ ಒಂದು ಫ್ಲವರ್ ತಗೊಂಡು ಬರಬೇಕು, ಅದು ತಗೊಂಡು ಏನಂದ್ರೆ ಏನೂ ಇಲ್ಲ, ಡೈರೆಕ್ಟ್ ಏರ್ಪೋರ್ಟಿಂದ ನಿಮ್ಮ ಮನೆಗೆ ಬಂತೀನಿ. ಬೊಕ್ಕೆ ಸಿಗಲ್ವಾ ಏರ್ಪೋರ್ಟಲ್ಲಿ? ಅಲ್ಲ, ನಮಗೆ ಅಷ್ಟು ಐಡಿಯಾ ಇದ್ರಿಲ್ಲ. ಸೊ ಡೈರೆಕ್ಟಾಗಿ ಮನೆಗೆ ಹೋದೆ. ಹೇಳಿದ್ದೆ ಆ್ಯಕ್ಚುಲಿ ಮೊದಲೇ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಮೇಡಮ್ ನನಗೋಸ್ಕರ ನನ್ನ ಫೇವ್ರೇಟ್ ಚಿಕನ್ ಬಿರಿಯಾನಿ ಮಾಡಿಕೊಟ್ಟಿದ್ರು. ದಟ್ ವಾಸ್ ದ ಬಿರಿಯಾನಿ, ಗ್ರೇವಿ ಎಲ್ಲ ಬೆಸ್ಟ್ ಬಿರಿಯಾನಿ. ಲೈಕ್ ನನಗೆ ಆಫ್ಟರ್ ಇಲ್ಲೆಲ್ಲ ತಿಂದು ತಿಂದು ಏನೋ ನಾಲ್ಗೆಲ್ಲ ಕೆಟ್ಟಾಗಿತ್ತು ಅನ್ಸುತ್ತೆ. ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಆ್ಯಂಡ್ ಇವನ್ನ ನಾನು ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಇನ್ ಪರ್ಸನ್ ನೋಡಿದಾಗ ರಿಯಾಕ್ಷನ್ ನಂದು ಹೆಂಗಿತ್ತಂದರೆ, ನಾನು ಒಳಗಡೆ ಇದ್ದೆ, ಸ್ಯಾರಿ ಹಾಕ್ಕೊಂಡಿದ್ದೆ, ಆ್ಯಂಡ್ ಇವನು ಬಂದ ಅಂತ ಗೊತ್ತಾಯಿತು. ಬಂದಿದ ತಕ್ಷಣ ನನಗೆ ಸುಮ್ಮನೆ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡಿದ್ದೆ. ಅದಾದಮೇಲೆ ನನ್ನ ತಮ್ಮ ಹೋಗಿ ಇವನ್ನ ಕೆಳಗಡೆ ಕರ್ಕೊಂಡು ಬಂದ. ಸೊ ಕರ್ಕೊಂಡು ಬಂದಾದ್ಮೇಲೆ ಕರ್ಕೊಂಡು ಬರ್ತಾ ಇರುವಾಗ ಮದನ್ ಚೆನ್ನಾಗಿ ಇದಾರಲ್ಲ ಅಂತ. ಆಮೇಲೆ ಇನ್ನೊಂದೇನೆಂದರೆ, ಆ ಫೋನಲ್ಲಿ ಅಷ್ಟು ಕಂಫರ್ಟಬಲ್ ಆಗಿ ಸ್ವಲ್ಪ ಭಯ ಪಟ್ಕೊಂಡು ಮಾತಾಡ್ತಿದ್ದವರು. ನಾವಿಬ್ರು ಯಾವ ರೇಂಜ್ಗೆ ಅಂದ್ರೆ ಫೋನಲ್ಲಿ 1% ಬೆಸ್ಟ್ ಫ್ರೆಂಡ್ಸ್ ತರ, ಎಕ್ಸಾಕ್ಟ್ಲಿ ಲೈಕ್ ಬೆಸ್ಟ್ ಫ್ರೆಂಡ್ಸ್ ತರ. ನಾನು ಹಂಗೆ ಅನ್ಕೊಂಡಿದ್ದೆ, ಇನ್ ಪರ್ಸನ್ ಮೀಟ್ ಆದ್ರೂ ಕರೆಕ್ಟಾಗಿ ಮಾತಾಡ್ತೀವಿ ಅಂತ. ಬಟ್ ನಾನು ಅವಳನ್ನ ಫಸ್ಟ್ ಟೈಮ್ ನೋಡಿದಾಗ ನನಗೇನು ಮಾತಾಡಬೇಕು ಅಂತ ಒಂದು ವರ್ಡ್ ಬರಲಿಲ್ಲ ಆ್ಯಕ್ಚುಲಿ ನನಗೆ. ಹಿಂಗೆ ಬಂದು ಹಿಂಗೆ ಹಿಡಿಕ್ ನೋಡಿದ್ರೆ ಒಳಗೆ ಹೊಡೋಗ್ಬಿಟ್ಲು. ನಾನು ಹೋಗಿ ಅಲ್ಲಿ ಕೂತ್ಕೊಂಡೆ. ಆಮೇಲೆ ಅವ್ರ ಮದರ್ ನಾನು ಮಾತಾಡಿಸ್ತಾ ಇದ್ರು, ಚೆನ್ನಾಗಿದೆಯಪ್ಪ ಏನಂತ. ಆಮೇಲೆ ಬಂದು ಒಂದು 2-3 minutes ಆದಮೇಲೆ ಇಲ್ಲ ಓದ್ತಾ ಮಾತಾಡಿಸಿದ್ಲು. ಬಟ್ ನಾವು ತುಂಬ ಏನು ಲಾಂಗ್ ಆಗಿ ಏನು ಮಾತಾಡಕ್ಕೆ ಹೋಗಿಲ್ಲ ಆ್ಯಕ್ಚುಲಿ. ಇವನು ಒಳಗಡೆ ಬಂದಿದ ತಕ್ಷಣ ಚೆನ್ನಾಗಿದ್ದೀರಾ ಅಷ್ಟೇ ಕೇಳ್ಬಿಟ್ಟು ನೀರು ಕೊಟ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟೆ. ರೂಮ್ ಒಳಗೆ ಹೋಗ್ಬಿಟ್ಲು ಬಾಕ್ಲು ಹಾಕೊಂಡು. ನಾನು ಅಂದ್ಕೊಂಡು ಯಾಕೋ ಮೇ ಬಿ ಇಷ್ಟ ಆಗಲಿಲ್ಲ. ನಿಜವಾಗ್ಲೂ ಇವಾಗ ನಾನು ಮನೆಗೆ ಬಂದೆ, ನೋಡಿದ ತಕ್ಷಣ ಈಗ ಫೋನಲ್ಲಿ ಅಷ್ಟು ಖುಷಿಯಾಗಿ ಮಾತಾಡ್ತಿದ್ದವಳು ಓಡೋಗ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ನೀರು ಕೊಟ್ಬಿಟ್ಟು ರೂಮ್ ಒಳಗೆ ಹೋಗಿ ಬಾಕ್ಲು ಹಾಕಂಡ್ರೆ ಏನು ಅನ್ಕೊಳ್ಬೇಡ ನಾನು. ಅಫ್ಕೋರ್ಸ್ ನಾನು ಹಂಗೆ ಅನ್ಕೊಂಡಿದ್ದು, ಓಹೋ ಏನೋ ನಾನು ಇನ್ ಪರ್ಸನ್ ಇಷ್ಟ ಆಗಿಲ್ಲ ಅನ್ಸುತ್ತೆ ಮೇ ಬಿ. ಓಕೆ ಮನೆಗೆ ಹೋಗೋಣ, ರಿಂಗೆಲ್ಲ ಹಾಕುವಾಗೆ ಆಗುತ್ತೆ. ಸರಿ ಓಕೆ ನಮ್ಮ ಮನೆಗೆ ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಸ್ಯಾರಿ ಹುಟ್ಟಿದ್ದವಳು ವಾಪಸ್ ಡ್ರೆಸ್ಸಿಗೆ ಚೇಂಜ್ ಮಾಡ್ಕೊ ವಾಪಸ್ ಬಂದು ಮಾತಾಡ್ಸಿದೆ. ಸ್ವಲ್ಪ ಗಿಫ್ಟ್ಸ್ ತಂದಿದ್ದ, ಎಲ್ಲ ಕೊಟ್ಟ. ಇವನು ಹೋಗ್ತಿದ್ದಂಗೆ ಹಂಗೆ ಟುಪುಕ್ ಅಂತ ಹೋಗಿ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಗಿದ್ದೆ. ಹಂಗಿತ್ತು ನಮ್ಮ ಮೊದಲ ಭೇಟಿ. ಫಸ್ಟ್ ಡೇ ಸಕ್ಕತ್ತಾಗಿತ್ತು. ಇವನು ಬಂದ ಸ್ಯಾಟರ್ಡೆ ಬಂದು ಅದಾದಮೇಲೆ ಹೋದ, ಫುಲ್ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗಿ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ನಾನು ನಮ್ಮೂರಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಸರ್ ಬರೋರಿದ್ರು ನಮ್ಮೂರಿಗೆ. ಅದು ಅಫಿಷಿಯಲ್ ಆಗಿ ಏನಂತಾರೆ ಸಂಪ್ರದಾಯ, ಹುಡುಗಿನ ನೋಡೋ ಶಾಸ್ತ್ರ ಮಾಡ್ತಾರಲ್ಲ. ಸೊ ಅದು ಯಾವುದು ಮಾಡಿರಲಿಲ್ಲ ಅಫಿಷಿಯಲ್ ಆಗಿ, ಜಸ್ಟ್ ಹಾಗೆ ಮನೆಯವ್ರು ಮಾತಾಡ್ಕೊಂಡಿದ್ರು ಅಷ್ಟೇ. ಸೊ ಇವನು ಬಂದು ನೋಡೋಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಬಂದ. ಹುಷಾರಿಲ್ಲ ಅಂದ್ರೇನು ನಾನು ಫುಲ್ ಅದು ಅಪ್ಪ ಡಿಮಾರ್ಟ್ಗೆಲ್ಲ ಕರ್ಕೊಂಡೋಗಿ ಅದು ಇದು ಎಲ್ಲ ತಿಂಡಿ ಗಿಡಿ ಎಲ್ಲ ತಗೊಂಡು ನೈಟ್ ಕರ್ಕೊಂಡು ಹೋದ್ರಿ ತಗೊಂಡು ಎಲ್ಲರೂ ಫುಲ್ ಫ್ಯಾಮಿಲಿನ.
ನೆಕ್ಸ್ಟ್ ಡೇ ಬಂದು ನೋಡ್ಕೊಂಡು ಹೋದ್ರು. ಊಟನೂ ಅವತ್ತೇ ಮಾಡಿಬಿಟ್ರು. ನಮ್ಮ ಕಡೆ ಯೂಶಲಿ ಊಟ ಅವತ್ತೇ ಮಾಡಲ್ಲ, ಒಪ್ಕೊಂಡ್ಮೇಲೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಬರ್ತಾರೆ. ಬಟ್ ಸಿನ್ಸ್ ನಮಗೆ ಟೈಮ್ ಇಲ್ದಿದ್ದರಿಂದ ಅವತ್ತೇ ಫುಲ್ ಎಲ್ಲ ಮಾಡಿಬಿಟ್ರು. ಮುಗೀತು, ಅವತ್ತು ಹೋದರು. ಅದಾದಮೇಲೆ ನಾವು ಇಬ್ಬರೇ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದು ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ. ಎಂಗೇಜ್ಮೆಂಟ್ ಸ್ಯಾರಿ ತೊಗೊಳಕ್ಕೆ ಮಾರ್ನಿಂಗು ನನ್ನ ಆಫೀಸಿಗೆ ಇವನೇ ಡ್ರಾಪ್ ಮಾಡಿ ಅವನೇ ಪಿಕ್ ಮಾಡಿ ಈವ್ನಿಂಗ್ ಆಗೋಗಿತ್ತು. ಆಲ್ಮೋಸ್ಟ್ ಒಂದು 6-7 o'clock ಆಗಿತ್ತ ಪಪ್ಪ. 6-7 o'clock ಚೆಕ್ ಪಡೆ ಕ್ಲೋಸ್ ಮಾಡ್ಕೊ ಹೋಗಿರ್ತಾರೆ. ಸಾರಿ 4 ಹಂಗಾಗಿತ್ತಾ, 3 o'clock ಆಗಿತ್ತು. 3 or 4 o'clock ಹಂಗಾಗಿತ್ತು ಅಂತ ಅನ್ಸುತ್ತೆ. ಅವಾಗ ಅಲ್ಲಿಂದ ಹೋಗಿ ಚಿಕ್ಕಪೇಟೆಯಲ್ಲಿ ಗಾಡಿ ಇಳ್ದಿದ ತಕ್ಷಣ ಫುಲ್ ಜೋರ್ ಮಳೆ ಆಕ್ಚುಲಿ ಫುಲ್ ಮಳೆ ಬಂತು. ಛತ್ರಿ ಇಲ್ಲ ಏನಿಲ್ಲ, ಮಳೆ ಬರುತ್ತೆ ಅಂತ ಇದು ಇರಲಿಲ್ಲ ನಮಗೆ. ಜೋರ್ ಮಳೆ ಬಂತು. ಮಳೆ ಬಂದಿದ ತಕ್ಷಣ ಹಂಗೆ ಅಲ್ಲೇ ಯಾವುದೋ ಒಂದು ಛತ್ರಿ ತೊಗೊಂಡು ಫುಲ್ ಅಂಗಡಿ ಎಲ್ಲ ತಿರುಗಿ ಫೈನಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಇದ್ದಿದ್ದು 4-5 ದಿನದಲ್ಲಿ ಮತ್ತೆ ಸ್ಯಾರಿ ಎಲ್ಲ ಸ್ಟಿಚ್ ಮಾಡ್ಸಕ್ಕೆ ಹೋಗ್ಬೇಕಾಗಿತ್ತು. ಅದೆಲ್ಲ ಅವತ್ತೇ ಮಾಡಿ ಸಂಡೇ ಎಂಗೇಜ್ಮೆಂಟ್ ಆಯಿತು. ಇವ್ರ ಮನೇಲಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ದು. ಸೊ ನಾವು ಫ್ಯಾಮಿಲಿಯವ್ರು ಹೋದ್ವಿ. ಫುಲ್ಲು ಎಷ್ಟು ಖುಷಿ ಗೊತ್ತಾ ಇವನಿಗೆ, ನನಗೆ ನೋಡಿ ಖುಷಿ ಇರಲ್ವಾ? ಚಿಕ್ಕ ಮಕ್ಕಳು ತಿಂಡಿ ಕೊಡುವಾಗ ಫುಲ್ ಖುಷಿಯಾಗಿರ್ತಾರಲ್ಲ, ಫುಲ್ಲು ಅವನ ಮುಖದಲ್ಲಿ ಖುಷಿನೇ ಸಕ್ಕತ್ತಾಗಿತ್ತು. ನನಗೆ ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರ್ಲಿಲ್ಲ. ಖುಷಿಯಾಗಿದ್ದ. ಹಂಗೆ ಖುಷಿಯಾಗಿ ಫುಲ್ಲು ಎಂಗೇಜ್ಮೆಂಟು ಆಯಿತು, ಫೋಟೋಶೂಟು ಆಯಿತು. ಅದಾದಮೇಲೆ ಒಂದು ಕಾಮಿಡಿ ಏನಂದರೆ, ಅದೇನೋ ಶಾಸ್ತ್ರ ಮಾಡ್ತಾರೆ ಎಂಗೇಜ್ಮೆಂಟ್ ಎಲ್ಲ ಆಯ್ತಾ. ಫಸ್ಟು ಹುಡುಗಿ ಅವ್ರ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಕಾಮಿಡಿ ಅದು. ಎಂಗೇಜ್ಮೆಂಟ್ ಅಲ್ಲಿ ಹೆಂಗೆ ಅಂದ್ರೆ ಲೈಕ್ ಅದು ನನಗೆ ಹೆಂಗಾಗುತ್ತೆ ನಾನು ನೋಡಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಹೇಳೋ ಪ್ರಕಾರ ಹುಡುಗಿ ಲೈಕ್ ಹುಡುಗಿಗೆ ಶಾಸ್ತ್ರ ಮಾಡ್ಬೇಕಾದ್ರೆ ಹುಡುಗನ್ ಕರೆದ್ಬಿಟ್ಟು ಓಕೆ ಅಟ್ಲೀಸ್ಟ್ ಲೈಕ್ ಕುಂಕುಮ ಇಡ್ಸ್ಬಿಟ್ಟು ಅದೇನೋ ಅಕ್ಕಿ ಕಾಳಲ್ಲಿ ಹಾಕ್ಸ್ತಾರೆ, ಅಕ್ಷತೆ ಕಾಳಲ್ಲಿ ಹಾಕ್ಸ್ತಾರೆ. ಬಟ್ ನನಗೆ ಯಾರು ಕರೆಯೋರೇ ಇಲ್ಲ. ನನ್ನ ಪಾಡು ಬಿಸಿ ನಿಂತಿದ್ದೀನಿ, ಕೇರೋನವ್ರಿಲ್ಲ. ಅವ್ನು ಹುಡುಗನೇ ಅಲ್ಲ, ಏನೋ ಹುಡುಗಿ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ತಾರ, ಅವಳಿಗೆ ಮಾತ್ರ ಪೂಜೆ ಮಾಡ್ತಾರೆ. ನನಗೆ ಪೂಜೆ ಮಾಡಿಲ್ಲ ಕಣ, ಶಾಸ್ತ್ರ ಮಾಡ್ತಾರೆ. ಓಕೆ ಪರವಾಗಿಲ್ಲ, ಯಾವುದೋ ಒಂದು. ನಾನು ಬಿಸಿಲಲ್ಲಿ ನೋಡಿದೆ, ನಾನು ಪಾಡು ನಾನು ಯಾಕಪ್ಪ ಹಿಂಗೆ ನಿಂತಿದ್ಯಾ, ನಾನು ಮತ್ತೆ ನನ್ನ ಕರೆಯೋದಾನೆ, ನಾನು ನಿಂತಿಲ್ವ ಇಲ್ಲಿ. ಅದೇನು ಮಾಡಿಲ್ಲ. ಫುಲ್ ಅವನ್ನ ಒಳಗಡೆ ಕರೆದೇ ಇಲ್ಲ. ಶಾಸ್ತ್ರ ಎಲ್ಲ ಒಳಗಡೆನೆ ಮುಗ್ದೋಯ್ತು. ಮನೆ ಒಳಗಡೆ ಅದು ಹೂ ಮುಡಿಸೋ ಶಾಸ್ತ್ರ ಮಾಡ್ತಿದ್ರು, ಅದು ಹಂಗೆ ಒಳಗಡೆ ಮುಗಿಸ್ಬಿಟ್ರು. ಡೈರೆಕ್ಟ್ ಕರೆದಿದ್ದ ಸ್ಟೇಜ್ ಮೇಲೆ, ಬಪ್ಪ ಸ್ಟೇಜ್ ಮೇಲೆ ಉಂಗುರ ಹಾಕ್ಬೇಕಪ್ಪ ಅಂದ್ರು. ನಾನು ಸರಿ ಅದಕ್ಕಿಂತ ಮುಂಚೆ ಇನ್ನೊಂದಿತ್ತಲ್ಲ ಪಾಪ. ಅದಾದ್ಮೇಲೆ ಏನೋ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಭಾವನೆಲ್ಲ ಕೂರಿಸ್ಬಿಟ್ಟು ಹುಡುಗಿ ನಿಮ್ಗಿಷ್ಟನಾ ನಮಗಿಷ್ಟನಾ ಅಂತೆಲ್ಲ ಅದೆಲ್ಲ ಮಾಡೋದಾ? ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮಿಬ್ರಿಗೂ ಗೊತ್ತೇ ಇಲ್ಲ. ಅದೇ ಹೋಗಿ ಮಾಡೋದು ನನಗಂತೂ ಗೊತ್ತಿಲ್ಲ. ಓ ಇಲ್ಲ, ನಮ್ದು ಫೋಟೋ ಶೂಟ್ಗೆ ಅಂತ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದು, ನಾವು ಫೋಟೋ ಶೂಟ್ಗೆ ಅಂತ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವಿಲ್ವೇ ಇಲ್ಲ, ಹುಡುಗಿನೇ ಇಲ್ಲ. ಅವ್ರವ್ರು ಫುಲ್ ಹಳೆ ಕಲ್ದೋರ್ತಾರ. ನಮ್ ಹುಡುಗಿ ಓಕೆ, ನಮ್ ಹುಡುಗ ಓಕೆ ಅಂತ ಮುಗಿಸ್ಬಿಟ್ಟಿದ್ರು. ಅದೆಲ್ಲ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಅದೆಲ್ಲ ನೋಡ್ಬೇಕಿತ್ತು ಆಕ್ಚುಲಿ. ಫುಲ್ ಅದಲ್ಲೇ ಮುಗ್ದೋಗಿತ್ತು. ನಾವು ಬಂದಿದ ತಕ್ಷಣ ರಿಂಗ್ ಕೊಟ್ರು, ರಿಂಗ್ ಹಾಕಿದ್ವಿ. ಸ್ಟೇಜ್ ಮೇಲೆ ಕರೆದು ಇನ್ನು ಫೋಟೋ ಶೂಟ್ ನಡೀತದೆ. ಒಂದು ಕಾಮಿಡಿ ಏನಂತಂದ್ರೆ, ಶಾಸ್ತ್ರ ಆ ಸ್ಟೇಜ್ ಮೇಲೆ ನನ್ಗೆ ಮಾತ್ರನೇ ಶಾಸ್ತ್ರ ಮಾಡ್ತಿದ್ದಾರೆ. ಇವ್ನ ಕರೆದು ನನಗೊಂದು ಕುಂಕುಮ ಕೂಡ ಇಡ್ಸಿಲ್ಲ ಅವರು. ಸೊ ಚೆನ್ನಾಗಿತ್ತು ಅದೊಂಥರ. ಆಮೇಲೆ ನಾನು ಹಿಂಗ್ ಮಂಡಿ ಮೇಲೆ ನಿಂತ್ಕೊಂಡು ಅಂತ ಪ್ರಪೋಸ್ ಮಾಡಿದೆ ಒನ್ ಮೋರ್ ಟೈಮ್. ಸೊ ಅಷ್ಟೇ ನೆಗೆದ್ಬಿಟ್ಲ ಹತ್ಬಿಟ್ಟು ಹತ್ತಿಲ್ಲ. ನಾನು ಹತ್ತಿದ್ದು ನಮ್ಮ ಅಣ್ಣ ಡಾನ್ಸ್ ಮಾಡಿದ್ಕೆ. ಓಕೆ, ಅಲ್ಲ ಅದು ಹತ್ತಿಲ್ಲ ನಾನು ಅಷ್ಟೇ. ಎಂಗೇಜ್ಮೆಂಟ್ ಎಲ್ಲ ಸಕ್ಕದಾಗಾಯ್ತು. ಎಂಗೇಜ್ಮೆಂಟ್ ಮಾತ್ರ ಕ್ರೇಜಿ ಆಗಾಯ್ತು. ಆಮೇಲೆ ಎಲ್ಲ ಫುಲ್ ಪ್ಯಾಕಿಂಗ್, ಒಳ್ಳೆ ಮೂವಿ ನಮ್ದು, ಒಳ್ಳೆ ಫುಲ್ ಮೂವಿ ತರ ಎಲ್ಲ ಹೋಗೋದು. ನೈಟ್ ಆನ್ ನೈಟ್ ಹೋಗೋದು. ಎಂಗೇಜ್ಮೆಂಟ್ ಮುಗೀತು, ಮತ್ತೆ ಹಂಗೆ ಈವ್ನಿಂಗ್ ಫುಲ್ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಅಪ್ ಅಂತ ಮತ್ತೆ ವಾಪಸ್ ಬೆಂಗಳೂರಿಗೆ ಬಾ. ಯಾಕಂತಂದ್ರೆ ಇವನು ಎಂಗೇಜ್ಮೆಂಟ್ ಮುಗ್ದು ಇನ್ 2 weeks ಅಲ್ವಾ ಪಾಪ ನೀನು ವಾಪಸ್ 2 weeks ಅಷ್ಟೇ. 2 weeks ವಾಪಸ್ ಹೋಗ್ಬೇಕಾಗಿತ್ತು. ಸೊ ನಮಗೆ ಟೈಮ್ ಸಿಗಲ್ಲ, ಟೈಮ್ ಸ್ಪೆಂಡ್ ಮಾಡಕ್ ಟೈಮ್ ಸಿಗಲ್ಲ ಅಂತ ಅನ್ಕೊಂಡು ಹಂಗೆ ಟಕ್ ಅಂತ ವಾಪಸ್ ಬಂದ್ವಿ. ಸೊ ಎಂಗೇಜ್ಮೆಂಟ್ ಆಗ್ತಿದ್ದಂಗೆ ನೆಕ್ಸ್ಟ್ ವೀಕೆಂಡ್ ಒಂದು ತಿರುಪತಿ ಟ್ರಿಪ್ ಹಾಕ್ಯಾರ ಇವ್ರ ಮನೇಲಿ. ಅದ್ರಲ್ಲಂತೂ ಒಂಥರ ತುಂಬಾ ಕ್ರೇಜಿ ಎಕ್ಸ್ಪೀರಿಯನ್ಸ್. ಕಾಲೆಲ್ಲ ನೋವು ಮಾಡ್ಕೊಂಡು ಬಂದ. ತಿರುಪತಿಯಿಂದ ಬಂದಿದ್ದ ದಿವಸನೇ ಅವ್ರ ಮಹಾಲಕ್ಷ್ಮಿ ಹಬ್ಬ ಇತ್ತು. ಸೊ ಬೆಳಿಗ್ಗೆ ಬಂದ್ವಿ. ನಮ್ಮ ಮನೆಗೆ ಬಂದ್ಬಿಟ್ಟು ನಾನು ಮಲ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 2 o'clock ಅಲ್ಲೇನೋ ಇವಳು ನನಗೆ ಫೋನ್ ಮಾಡಿದ್ದಾಳೆ. ಆ್ಯಕ್ಚುಲಿ ನಾನು ಫೋನ್ ಎತ್ಕೊಂಡು ಅಂತ ಹೋಗಿದ್ದೀನಿ. ಬಟ್ ನನಗೆ ಈ ರೈಟ್ ಲೆಗ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಕಾಲಿಟ್ಟು ನನಗೆ ಕಾಲು ಟ್ವಿಸ್ಟ್ ಆಗಿ ಫುಲ್ ದಬಾಕಾಗ್ಬಿಟ್ಟಿದೆ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಥಿಂಕ್ ಇವಳು ನಮ್ಮ ಮನೆಗೆ ಬಂದಿದ್ದೆ. ಆ್ಯಕ್ಚುಲಿ ನೋಡಕ್ಕೆ ಫೋನ್ ಮಾಡಿ ಹೇಳಿದ್ದೆ, ಈ ಥರ ಕಾಲು ಲೈಕ್ ಟ್ವಿಸ್ಟ್ ಆಗಿಬಿಟ್ಟಿದೆ, ನಂದು ನಡೆಯೋಕ್ಕಾಗ್ತಿಲ್ಲ ನನಗೆ ಅಂತ. ಆವಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಥರ ಎಂಟ್ರಿ. ಕಾಲು ತುಂಬ ನೋವಾಗ್ಬಿಟ್ಟಿತ್ತು.
ಆಮೇಲೆ ಅಂಥದ್ರಲ್ಲೂ ಮಹಾಪುರುಷ ಏನು ಮಾಡಿದ್ದಾನೆ ಅಂದರೆ ನಾವು ಕೇರಳಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ವಿ. ಸೊ ಕೇರಳಕ್ಕೆ ಹೋಗ್ಬೇಕಾಗಿತ್ತು, ಇವನು ಬರಬೇಕಾಗಿತ್ತು ಅವಾಗ. ಅವನು ಕಾಲು ಮುರ್ಕೊಂಡಿದ್ದಾನೆ, ಬೇಡ ಅಂದ್ರೂ ನಡೆಯೋಕ್ಕೂ ಆಗ್ತಿಲ್ಲ ಆ್ಯಕ್ಚುಲಿ, ನಡೆಯೋಕ್ಕೂ ಆಗ್ತಿಲ್ಲ. ಬೆಸ್ಟ್ ಟೈಮ್ ಆ್ಯಕ್ಚುಲಿ. ಒಬ್ರನ್ನೊಬ್ರು ತುಂಬ ಅರ್ಥ ಮಾಡ್ಕೊಂಡು ಇನ್ ಪರ್ಸನ್ ಮೀಟ್ ಆಗಿ ಹೊರಗಡೆ ಹೋಗಿದ್ದು ಅದೆಲ್ಲ. ದೆನ್ ಲೈಕ್ ನಾನು ವಾಪಸ್ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಮೇಲೆ ಅದು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮದುವೆ ಡೇಟು ನನಗೆ ಮೋಸ ಮಾಡಿಬಿಟ್ಟು. ಮೋಸ ಅನ್ಬಾರ್ದಪ್ಪ, ಅದು ಮೋಸ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗೆ ಅದು ಆ್ಯಕ್ಚುಲಿ ನನ್ನ ಬರ್ಡೇ ದಿವಸನೇ ನಂದು ಮದುವೆ ಡೇಟ್ ಇಟ್ಬಿಟ್ರು. ಸೊ ನನಗೆ ಸೊ ನಾನು ಡಿಸೆಂಬರ್ಗೆ ಹೋದೆ, ಆವಾಗ ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ಸೊ ನಮ್ಮದು ಬಟ್ಟೆ ಶಾಪಿಂಗ್ ಇರ್ಬೋದು ಎಲ್ಲ ಜೊತೆಲಿ ಮಾಡಿದ್ವಿ. ಮತ್ತು ಇವಳದು ಜ್ಯುವೆಲ್ರಿ ಶಾಪಿಂಗ್ ಎಲ್ಲ ಚಿಕ್ಕಪೇಟೆನ ಮಾತ್ರ ಬೇಜಾನ್ ಶಾಪಿಂಗ್ ಮಾಡಾಕ್ಬಿಟ್ಬಿಡು. ಅದೇ ಸತಿ ವಿಸಿಟ್ ಮಾಡಿದ್ವು. ಚಿಕ್ಕಪೇಟೆ ನಮ್ಮದು ಕಾರ್ಡ್ ಡಿಸೈನು ಅಷ್ಟೇ, ವೆಡ್ಡಿಂಗ್ ಕಾರ್ಡ್ ಡಿಸೈನು ಅಷ್ಟೇ ನಾವೇ ಚೂಸ್ ಮಾಡಿದ್ವಿ. ಅಲ್ಲಿ ಡೆಕೋರೇಷನ್ದು ಲೈಕ್ ಪ್ಲೇಸ್ದು ಡೆಕೋರೇಷನ್ ಎಲ್ಲ ನಾವೇ ಕುತ್ಕೊಂಡು ಫುಲ್ಲು ಎಲ್ಲ ಡಿಸೈಡ್ ಮಾಡಿದ್ವಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಅದೆಲ್ಲ ಇಬ್ರು ಕುತ್ಕೊಂಡೇನೆ ಡಿಸಿಷನ್ ತಗೊಂಡು ಇಲ್ಲೇ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಪ್ರಾಪರಾಗಿ ಪ್ಲಾನ್ ಮಾಡಿದ್ವಿ. ಫೈನಲಿ ನಾವು ಅನ್ಕೊಂಡಿದ್ದ ಥರನೇ ಆಯಿತು. ಎಲ್ಲ 1 or 2 ಮಿಸ್ ಆಗಿರ್ಬೋದು, ಬಟ್ ಸ್ಟಿಲ್ ನಾವು ಅನ್ಕೊಂಡಿದ್ದ ಥರನೇ ಆಯಿತು, ಮದುವೆ ಆಯಿತು. ಸೊ ಹಿಂಗಾಗಿ ಐ ಥಿಂಕ್ ವಿ ಟುಕ್ ಆಲ್ಮೋಸ್ಟ್ ಲೈಕ್ ಇಯರ್ ಅಲ್ಲ ಏನಕ್ಕೆ ಮದುವೆ ಆಕೆ ಲೈಕ್ ನಾವಿಬ್ರು ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಲೈಕ್ 10 months ತಗೊಂಡ್ವಿ ಲೈಕ್ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಕ್ಕೆ. ಅದು ಆ 10 monthsಲ್ಲಿ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡ್ವಿ. ಸ್ವಲ್ಪ ಖುಷಿ ದುಃಖ ಎಲ್ಲ ಆಯಿತು. ನಾವು ವಿಡಿಯೋ ಕಾಲ್ ಮಾತಾಡ್ಬೇಕಾದ್ರೆ ಫೈಟು ಅದೆಲ್ಲ ಇದ್ದೇ ಇರುತ್ತೆ. ಬೇಜಾನ್ ಅದು ಬರ್ತಾ ಇತ್ತು ಓವರ್ ಫೋನ್ ಕಾಲ್ ಲೈಕ್ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗೇ ಆಗುತ್ತೆ ಆ್ಯಕ್ಚುಲಿ. ಸೊ ಅದೆಲ್ಲ ಇತ್ತು, ಅದೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಮೇಲೆ ನಮಗೆ ತುಂಬ ಖುಷಿಯಿಂದ ನಾವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಲ್ಲಿದ್ದೀವಿ ಇವಾಗ. ಸೊ ಇದು ನಮ್ಮ ಈ ಸ್ಟೋರಿ, ಲವ್ ಸ್ಟೋರಿ ಆಗಿತ್ತು. ಒಂಥರ ಲೈಕ್ ನಾವು ಇದನ್ನ ನಮ್ಮ ಲೈಫಲ್ಲಿ ತುಂಬ ಮೇಜರ್ ಆಗಿ ಕೊಟ್ಟಿರೋ ಸ್ಟೋರಿ. ಎಕ್ಸಾಕ್ಟ್ಲಿ. ನಮಗೆ ಅಂದರೆ ಇವಾಗ ಡೆಫಿನೆಟ್ ಆಗಿ ನಮ್ಗೆ ಅನ್ಸೋದೆ ಅನ್ಕೊಳ್ಳೋದೇ ಇಲ್ಲ ನಾವು ನಮ್ಗೆ ಅರೇಂಜ್ ಮ್ಯಾರೇಜ್ ಆಗಿದೆ ಆ ಥರ ಫೀಲೇ ಆಗಲ್ಲ ನಮಗೆ. ಏನೋ ಫುಲ್ಲು ವರ್ಷಾನ್ಗಟ್ಲೆ ಲವ್ ಮಾಡಿ ಮದುವೆ ಆಗಿರೋರ ಥರ ಫುಲ್ ಕಂಫರ್ಟಬಲಿಂದ ಮಾತಾಡ್ತೀವಿ. ಸೊ ದಟ್ಸ್ ಗುಡ್. ನನಗೆ ಅದೇ ತುಂಬ ಇಷ್ಟ ಆಗ್ತಿರೋದು. ಸೊ ಇದಿಷ್ಟು ನಮ್ಮ ಸ್ಟೋರಿ, ಲವ್ ಸ್ಟೋರಿ ಆಗಿತ್ತು. ಇದೆಲ್ಲ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮದು ಈ ಥರ ಏನಾದರೂ ಸ್ಟೋರೀಸ್ ಇದ್ದರೆ ನಮಗೂ ಹೇಳಿ, ನಾವು ನೋಡ್ತೀವಿ, ಡೆಫಿನೆಟಾಗಿ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗುಡ್ ನೈಟ್.